ಕಾಲಾಂತರದಲ್ಲಿ ನನ್ನ ಸುಮಾರು ಸಮಯದಲ್ಲಿ ನನ್ನ ಜೀವ ಉಳಿಸಿದ ಒಂದು ದೇವರು ಅಭಿಮನ್ಯು ನನ್ಗಿಂತ ಕಿರಿಯನಾಗಿರ್ಬೋದು. ಅಭಿಮನ್ಯು 1976-77 ಸಮಯದಲ್ಲಿ ನಾಗರಹೊಳೆಗೆ ಅಟ್ಯಾಚ್ ಆಗಿರೋದ ಹೆಬ್ಬಾಳ ಎಂಬ ಕಾಡಲ್ಲಿ ಒಂದು ಕಪ್ಪ ಅದೇ ಲಾಸ್ಟ್ ಕಪ್ಪಕ್ಕೆ ಒಂದು 6-7 ವರ್ಷದ ಒಬ್ಬ ಮರಿ ಬಿದ್ದಿರ್ತಾನೆ. ಹೋಗಿ ಅವನ್ನ ಹಿಡ್ಕೊಂಬಂದು ಸಣ್ಣಪ್ಪ ತನ್ನ ಮಗನಂಗಿ ಸಾಕ್ತಾರೆ. ಅದೇ ರೀತಿ ಆಮೇಲೆ ಆ 6-7 ವರ್ಷಕ್ಕೆ ಏನು ಮೆಮೊರಿ ಇರಲ್ಲ ಮಕ್ಕಳ ತರನೇ. ಸಣ್ಣಪ್ಪನ ಧರ್ಮಪತ್ನಿ, ಅವರ ಕುಟುಂಬ, ಆಮೇಲೆ ವಸಂತ, ಇವ್ರನ್ನೇ ನನ್ನ ಒಂದು ಬಳಗ ಅಂತ ತಿಳ್ಕೊಂಡು ನಂಬಿಕೊಂಡು ಅವ್ರ ಹತ್ರ ನಿಷ್ಠಾವಂತನಾಗಿ ಅವ್ರ ಮನೆ ಮಗನಾಗಿ ಬೆಳಿತಾನೆ. 1980 ಅದಕ್ಕೆ 80 ಇಲ್ಲ 82ನೇ ಇಸ್ವಿಯಲ್ಲಿ ಗುಂಡೂರಾವ್ ಸರ್ಕಾರ ಹೋಗಿ ಯಾವಾಗ ಜನತಾ ಪಕ್ಷ ಬರ್ತದೆ ಆಗ ರಾಮಕೃಷ್ಣ ಹೆಗಡೆ CM ಆಗ್ತಾರೆ. ಅದೇ ಸಮಯದಲ್ಲಿ ಕೊಡಗಿನ ಸೋಮವಾರಪೇಟೆ GVJ ಅನ್ನೋರೊಬ್ರು ಫಾರೆಸ್ಟ್ ಮಿನಿಸ್ಟರ್ ಆಗ್ತಾರೆ. ಆಮೇಲೆ ಅಭಿಮನ್ಯುವಿನ ಕಟ್ಟುಮಸ್ತಾದ ದೇಹ, ಅಭಿಮನ್ಯುವಿನ ಚುರುಕುತನ ನೋಡಿ ಅದನ್ನ ಸರ್ಕಾರದ ಕಡೆಯಿಂದ ಒಬ್ಬ ಟಿಂಬರ್ ವ್ಯಾಪಾರಿಗೆ ಅದನ್ನ ವ್ಯಾಪಾರ ಮಾಡ್ತಾರೆ. ಆ ವಿಷಯ ಅಭಿಮನ್ಯುವಿನ ಎಲ್ಲಾ ತರದಲ್ಲೂ ಅಭಿಮನ್ಯುವಿನ ನೋಡ್ಕೊಂಡು ಮಗನ ತರ ಸಾಕ್ತಾ ಇದ್ದದ್ದು ಒಬ್ಬರು ಡಾಕ್ಟರ್ ಇರ್ತಾರೆ. ಅವರೇ ಚೆಟ್ಟಿಯಪ್ಪ ಡಾಕ್ಟ್ರು ಇಡೀ ತನು ಮನ ಧನ ಎಲ್ಲವನ್ನೂ ಉಪಯೋಗಿಸಿ ಅವ್ರಿಗೆ ಬಂದಿದ್ದ ಅಲ್ಪ ಸ್ವಲ್ಪ ಸಂಬಳನೂ ಅದನ್ನ ಖರ್ಚು ಮಾಡಿ ಆನೆಗಳಿಗೆ ಅವರ ಸ್ವಂತ ಹಣದಿಂದಲೂ ಖರ್ಚು ಮಾಡಿ ಸಾಕ್ತಿದ್ದರು. ಆಮೇಲೆ ಏನಾಗ್ತದೆ, ಈಗ ಇನ್ನೇನು ಹಿಡ್ಕೋಕ್ ಬರ್ತಾರೆ ಅಂತ ಯಾರೋ ಒಬ್ಬ ಇಬ್ರಾಹಿಂ ಅನ್ನೋ ಯಾರೋ ಒಬ್ಬ ಟಿಂಬರ್ ಮರ್ಚೆಂಟ್. ಆ ಸಮಯದಲ್ಲಿ ಏನಾಗ್ತದೆ, ನಮ್ಮ ಚೆಟ್ಟಿಯಪ್ಪ ಡಾಕ್ಟ್ರಿಗೆ ಅದು ಗೊತ್ತಾದ ಕೂಡಲೇ ಸಣ್ಣಪ್ಪನಿಗೆ ಹೇಳ್ತಾರೆ, ಮೊದ್ಲು ಆನೆ ತಗೊಂಡೋಗಿ ಎಲ್ಲಾರ ಕಾಡಿಗೆ ಬಿಡು ಅಂತ. ಏನು ಕೇಳ್ಬೇಡ ಬಿಡು ಅಂತ. ಇದರಿಂದ ಏನೋ ಇದೆ ಅಂತ ಸಣ್ಣಪ್ಪ ತಗೊಂಡೋಗಿ ಕಾಡಿಗೆ ಓಡಿಸ್ಬಿಡ್ತಾರೆ ಅಭಿಮನ್ಯುನ. ಆಮೇಲೆ ಅಷ್ಟೊತ್ತಿಗೆ ಅದ್ರ ನೆಕ್ಸ್ಟ್ ಮಾರನೇ ದಿವಸನೇ ಈ ಟಿಂಬರ್ ಪಾರ್ಟಿಯವರು ಬರ್ತಾರೆ ಆನೆ ತಗೊಂಡು ಹೋಗಕ್ಕೆ ಅಂತ. ಅವಾಗ ಆನೆ ಎಲ್ಲ ಕಾಡಿಗೆ ಹೋಗಿ ಬಂದಿಲ್ಲ ಅಂತಾರೆ. ಆಮೇಲೆ ಹುಡುಕಿದಂಗೆ ಹುಡುಕ್ತಾರೆ, ಸಿಕ್ಕಲ್ಲ. ಇವರೆಲ್ಲ ಹುಡುಕ್ತಾರೆ, ಅದೆಲ್ಲ ಇರುತ್ತೆ. ಆಮೇಲೆ ಅದೊಂದು 2-3 ತಿಂಗಳಾದ್ಮೇಲೆ ಅದೆಲ್ಲ ಮತ್ತೆ ಆದೇಶ ವಾಪಸ್ ಹೋಗ್ತದೆ. ಆಮೇಲೆ ಅಭಿಮನ್ಯುನ ಹೋಗಿ ಕಾಡಿಂದ ಕರ್ಕ ಬರ್ತಾರೆ. ಆಮೇಲೆ ಅಭಿಮನ್ಯುನ ಅಲ್ಲಿ ಎಲ್ಲ ಕೊಡಗಿನ ಕಡೆ ಒಂದ್ ಸತಿ ಭತ್ತ ಯಾರ್ದೋ ಗದ್ದೆಯಲ್ಲಿ ಭತ್ತ ತಿಂತಾ ಇರ್ಬೇಕಾದ್ರೆ ಅದು ಗುಂಡು ಹೊಡಿತಾರೆ. ಆ ಪ್ಲಾಂಟ್ರು ಕಾಡಾನೆ ಅಂತ ತಿಳ್ಕೊಂಡು ಹೀಗೆ ಬೆಳೆದು ಬಂದ ಅಭಿಮನ್ಯು ಒಂದು 250-300 ಆನೆಗಳು ಹಿಡಿದಿರ್ಬೋದು, ಹಿಡಿಯಕ್ಕೆ ಸಹಾಯ ಮಾಡಿರ್ಬೋದು. ಕೆಲವು ಟೈಮಲ್ಲಿ ಜೀವವನ್ನು ಪಣಕ್ಕಿಟ್ಟು ಹೋರಾಡೇನೆ. ಅದರಲ್ಲಿ ಕೊನೆ ಹೋರಾಟ ಅಂತ ಹೋರಾಟ ನಡಿಲೇ ಇಲ್ಲ ಅನ್ನಿಸ್ತದೆ. ನಡೀತು, ನಾವು ನಮ್ಮ ಆ ಕಾಲದಲ್ಲೂ ನಡೀತು. ಆದ್ರೆ ಕರಡಿ ಹತ್ರ ಹೋರಾಡಿದ್ದು ಹೋರಾಟ ಉಂಟಲ್ಲ, ಅದೊಂದು ಭಯಂಕರ ಹೋರಾಟ. ಅದು ಅವಾಗ್ಲೂ ಗೆದ್ದು ಬಂದ. ಲಾಸ್ಟ್ ಆನೆ ಅಂದ್ರೆ ನಮ್ಮ ಭಾಗದಲ್ಲಿ ಹಿಡಿದಿದ್ದ, ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಹಿಡಿದಿದ್ದಾನೆ ಅದು ಈಗ ಅದು ಸೀಗೆ ಗುಡ್ಡ ಅಂದ್ರೆ ಅದು ಬೇಲೂರಿನ ಸೀಗೆ ಗುಡ್ಡ ಕಾಡಿಂದ ಬಂದಿದ್ರಿಂದ ಅದಕ್ಕೆ ಸೀಗೆ ಗುಡ್ಡ ಅಂತ ಹೆಸರು, ಲಾಸ್ಟಿಗೆ ಸೀಗೆ ಅಂತ ಆಯ್ತು. ಆಮೇಲೆ ಹಾಗಾಗಿ ಅಭಿಮನ್ಯು ಅದಕ್ಕಿಂತ ಹಿಂದೆನೂ ಅಭಿಮನ್ಯು ಇವನ ಹತ್ರ ಕಾದಾಡಿದ್ದ. ಯಾರು ಅಂದ್ರೆ ನಮ್ಮ ಏಕಲವ್ಯನ ಹತ್ರನು ಕಾದಾಡಿದ್ದ. ಅವತ್ತು ನಾನು ಪ್ರಶಾಂತ್ ಆನೆ ಮೇಲೆ ಕುತ್ಕೊಂಡು ಹೋಗಿದ್ದೆ. ಹೀಗೆ ಸುಮಾರು ಅವೇನ ಲೆಕ್ಕ ಹೇಳಕ್ ಹೋದ್ರೆ ಅದು 300 ಆನೆ ಮೇಲಾಗುತ್ತೆ ಅಂತ ಅಭಿಮನ್ಯು. ಇತ್ತೀಚೆಗೆ ಅವನ್ನ ಕಾರ್ಯಾಚರಣೆ ಕರ್ಕ ಹೋಗ್ತಾ ಇದಾರೆ. ಕೂತು ಅವನಿಗೂ ಬೇಜಾರಾಗಿತ್ತು. ಈಗ ಮೊನ್ನೆ ಏನಾಗಿದೆ, ಒಂದ್ 10-15 ದಿವಸದಿಂದ ಮತ್ತಿಗೂಡಲ್ಲಿ ಅಲ್ಲೆಲ್ಲ ಒಂದ್ ಮರದ ಕೊಂಬೆ ಬಿದ್ದಾಗ ಅದನ್ನ ಸುಮ್ನೆ ಎಂತದೋ ಮಾಡಕ್ ಹೋಗೇನೆ. ಅವನೇ ಆಗಿ ಹೋಗಿರೋದು, ಯಾರೇನು ಅದನ್ನ ತೂಕಕ್ಕೂ ಹೇಳಿಲ್ಲ, ಏನಿಲ್ಲ. ಅಲ್ಲಿ ಹೋಗಿ
ಅಲ್ಲೊಂದ್ ಸ್ವಲ್ಪ ಕೋರೆ ಬಹುಶಃ ಕ್ರ್ಯಾಕ್ ಬಂದಿತ್ತು ಅಂತ ಕಾಣ್ತದೆ. ಯಾಕಂದ್ರೆ ಆನೆಗಳು ಕೋರೆಗಳು ಮುರಿದೋಗೋದು ಅದೆಲ್ಲ ಸರ್ವೇ ಸಾಮಾನ್ಯ. ಆಮೇಲೆ ಏನಾಯ್ತು, ಕೋರೆ ಮುರಿದೋಯ್ತು. ಈಗ ಅಭಿಮನ್ಯುನ ನೋಡಿದ್ರೆ ನನ್ಗೆ ಒಂದು 16 ವರ್ಷದ ಹುಡುಗ ನಂಗೆ ಆಗ್ತದೆ. ಯಾಕಂದ್ರೆ ಅದೊಂದು ಕೋರೆ ಅಡ್ಡ ಬಂದಿತ್ತು. ಸ್ವಲ್ಪ ಸೊಂಡ್ಲು ತೆಗಿಯಕ್ಕೆ ಹಾಕಕ್ಕೂ ಸ್ವಲ್ಪ ಕಷ್ಟ ಆಗ್ತಿತ್ತು. ನಾನು ಯಾವಾಗ್ಲೂ ಅದನ್ನ ಯೋಚನೆ ಮಾಡ್ತಿದ್ದೆ. ಈಗ ಅದು ಕೋರೆ ಮುರಿದೋಗಿದ್ದು ಒಂಥರ ಒಳ್ಳೇದೇ ಆಯ್ತು, ಮುರಿದು ಹೋಗಿದೆ. ಆದ್ರೆ ಆನೆಗಳ ಕೋರೆ ಅದೊಂದು ಹಲ್ಲಿನ ಗ್ರೂಪಿಗೆ ಸೇರ್ತದೆ. ಕೋರೆ ಸತ್ಯಕ್ಕೆ ಏನಲ್ಲ, ಆ ಹಲ್ಲಿನ ಬಳಗಕ್ಕೆ ಕೋರೆನೂ ಸೇರ್ತದೆ. ಆನೆಗಳು ಕೋರೆಗಳಿಂದ ಮರದ ಸಿಪ್ಪೆಯನ್ನು ಕಿತ್ಕೊಂಡು ತಿಂತವೆ. ಆಮೇಲೆ ನೆಲವನ್ನು ಆಗದು, ನೀರಿಲ್ಲದ ಜಾಗದಲ್ಲಿ ನೆಲ ನೀರನ್ನ ತೆಗಿತವೆ ಹೊರಗಡೆಗೆ ಗುಂಡಿ ಮಾಡಿ ಕುಡಿಯಕ್ಕೆ. ಆಮೇಲೆ ಗೆಡ್ಡೆ ಗೆಣಸುಗಳನ್ನು ಕೊರೆಗಳಿಂದ ಕೀಳ್ತದೆ. ಅದಲ್ಲದೆ ಅದರದ ರಕ್ಷಣೆಗೆ ಜೊತೆಗೆ ಹೋರಾಡಕ್ಕೆ ಆನೆಗಳು ಆ ಕೋರೆಗಳನ್ನು ಮರಕ್ಕೆ ಇಲ್ಲ ಕಲ್ಲಿಗೆ ತಿಕ್ಕಿ ಚೂಪು ಮಾಡ್ಕೊಂಡಿರ್ತವೆ, ಪಳಪಳ ಅಂತ ಹೊಳೆಯಂಗ್ ಮಾಡ್ಕೊಂಡಿರ್ತವೆ. ಆನೆಗಳು ಗಂಡಾನೆಗಳಿಗೆ ಆ ಬಿಳಿಯ ಕೋರೆಗಳು ಅವಕ್ಕೆ ಅವು ಹೆಮ್ಮೆ ಪಡ್ತವೆ ಕೋರೆಗಳನ್ನು ಮುಟ್ಟಿ ನೋಡ್ಕೊಂಡು. ಈಗ ಏನ್ ಆಯ್ತು ಅಂದ್ರೆ ಇದಕ್ಕೆಲ್ಲ ಕಾಕತಾಳಿ ಅಂತಲೋ ಅಂತ ಹೇಳ್ಬೋದು ಅಂತ ಕಾಣ್ತದೆ. ನಮ್ಮ ಸಕಲೇಶ್ಪುರದ ಭೀಮನ ಎಡದೆ ಕೋರೆ ಹೋಯ್ತು. ಆಮೇಲೆ ನಮ್ಮ ಮೂಡಿಗೆರೆ ಭೈರನ ಎಡದೆ ಕೋರೆ ಹೋಯ್ತು. ಈಗ ನಮ್ಮ ಕೋಟ್ಯಾಂತರ ಅಭಿಮಾನಿಗಳ ಕ್ಯಾಪ್ಟನ್ ಅಭಿಮನ್ಯುವಿನ ಎಡದೆ ಕೋರೆ ಮುರಿದೋಯ್ತು. ಇದೊಂದು ಕಾಕತಾಳಿಯ ಇಲ್ಲ ಇನ್ಸಿಡೆನ್ಸ್ ಅಂತ ಹೇಳ್ಬೋದು. ಎಲ್ಲ ಆನೆಗಳದ್ದು, ಈ 3 ಆನೆಗಳದ್ದು ಎಡದೆ ಕೋರೆನೆ ಹೋಯ್ತು. ಆದ್ರೆ ಅವೆರಡು ಆನೆಗಳದ್ದು ಕೋರೆ ಬುಡುಕಿಗೆ ಪೆಟ್ಟು ಬಿದ್ದು ಇನ್ನು ಯಾವತ್ತೂ ಕೋರೆ ಬೆಳೆದ ಹಾಗೆ ಆಗಿದೆ. ಆದ್ರೆ ಅಭಿಮನ್ಯುವಿನ ಕೋರೆ ತುದಿ ಮುರಿದಿರೋದ್ರಿಂದ ಅದು ಮತ್ತೆ ಬೆಳೀತದೆ. ಆನೆಯ ಕೋರೆಗಳು ವರ್ಷಕ್ಕೆ 7 ಇಂಚು ಬೆಳೆಯುತ್ತೆ. ಅದು ಆನೆ ಜೀವಿತಾವಧಿ ಒಂದು 80 ವರ್ಷ ಅಂತ ಇಟ್ಕೊಂಡ್ರೆ 80 ವರ್ಷದವರೆಗೂ ಬೆಳೀತಲೇ ಇರ್ತದೆ. ಹಾಗಾಗಿ ಯಾರು ಅಭಿಮಾನಿ ದೇವರುಗಳು ಯಾರು ಬೇಜಾರು ಪಟ್ಕೋಬಾರದು. ಅದು ಮತ್ತೆ ಬೆಳೆಯುತ್ತೆ. ಅದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ಹಂಗೆ ಅದು ಆ ಕೋರೆ ಒಂದು ಹೋಗಿದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇತ್ತು ಅಂತ ಕಾಣ್ತದೆ ಆ ಕೋರೆಯಿಂದ. ಇರ್ಲಿ, ಈಗ ಮತ್ತೆ ಬೆಳೆಯುತ್ತೆ. ಈಗ ಮತ್ತೊಂದು ಏನಾಗ್ಬಿಟ್ಟಿದೆ ಅಂದ್ರೆ, ಅಭಿಮನ್ಯು ಈಗ ನನ್ಗೆ 16-18 ವರ್ಷದ ಒಂದು ಆನೆ ಕಂಡಂಗ್ ಕಾಣ್ತಾ ಉಂಟು. ಅದ್ರದ್ದು ಲುಕ್ಕೇ ಚೇಂಜ್ ಆಗಿದೆ. ಈಗ ಮೊದ್ಲಿನ್ಕಿಂತ ಅಭಿಮನ್ಯು ಸುಂದರವಾಗಿ ಕಾಣ್ತಾ ಇದ್ದಾನೆ. ಇಷ್ಟೆಲ್ಲ ಆಗಿದೆ. ಆಮೇಲೆ ಈ ಹಿಂದೆ ಅಭಿಮನ್ಯನ ಕೋರೆ ಉದ್ದ ಬೆಳೀಲಿ ಅಂತ ಹೇಳಿ ಭಾರಿ ಕಷ್ಟಪಟ್ರು ನಮ್ಮ ಚಿಟ್ಟಿಯಪ್ಪ. ಅದಕ್ಕೆ ಕ್ಯಾಲ್ಸಿಯಂ ಮಾತ್ರೆಗಳನ್ನೆಲ್ಲ ತಂದು ಕೊಟ್ರು, ತಿನ್ಸಿರು, ಸರಿ ತಿನ್ಸಿರು, ಬೆಳಿಲಿ ಅಂತ. ಅದೇ ಅಥವಾ ಅದ್ರ ಬೆಳವಣಿಗೆನೆ ನಿಂತೋಗ್ಬಿಡ್ತು. ಬೇರೆ ಆನೆಗಳಂಗೆ ಬೆಳವಣಿಗೆ ಬರ್ಲಿಲ್ಲ. ಅದೆಲ್ಲ ವಂಶವಾಹಿ ಇಲ್ಲ ಹೆರಿಡಿಟಿ ಮೇಲೆ ಬರ್ತದೆ. ಅದರ ತಂದೆ ಇಲ್ಲ ತಾಯಿ ಇಲ್ಲ ಅದರದ್ದು. ಹಾಗೆ ಬಹುಶಃ ಅಭಿಮನ್ಯದ ಕೋರೆ ಅಷ್ಟೇನು ಜಾಸ್ತಿ ಬರ್ಲಿಲ್ಲ. ಇಷ್ಟ ಆಗಿದೆ. ಯಾರು ಏನೋ ಆತಂಕ ಪಡ್ಬೇಕಾದ ವಿಚಾರ ಇಲ್ಲ. ಅಭಿಮನ್ಯು ಇನ್ನು ಸುಂದರವಾಗಿ ಕಾಣ್ತಾ ಇದ್ದಾನೆ. ಇನ್ನು 7 ಇಂಚು ಬೆಳೆಯೋದು ಅಂದ್ರೆ 1 ವರ್ಷದಲ್ಲಿ ಇನ್ನು ಅಲ್ಲಿಗಲ್ಲಿ ಸ್ಟ್ರೈಟ್ ಬರೋ ಚಾನ್ಸ್ ಇರ್ತದೆ ಕೋರೆ. ಹುಲಿ ಕಾರ್ಯಾಚರಣೆ ಮಾಡ್ತಿದೆ. ಈಗ ಅಭಿಮನ್ಯು ಸದ್ಯಕ್ಕೆ ಸರಗೂರ್ ಹತ್ರ, ಹಿರಿಕೋಟೆ ಸರಗೂರ್ ಹತ್ರ ಹುಲಿ ಕಾರ್ಯಾಚರಣೆಗೆ ಹೋಗಿದ್ದಾನೆ. ಅಲ್ಲಿ ಸಕ್ಸಸ್ ಆಗಿ ಬರ್ತಾನೆ. ಈಗ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ, ಖುಷಿ. ಅದಕ್ಕೆ ಮನ್ಸಿಗೆ ಬೇಜಾರಾಗ್ತಿತ್ತು, ನನ್ನ ಎಲ್ಲಿಗೂ ಕರ್ಕೊ ಹೋಗಲ್ಲ, ನನ್ನ ಇಲ್ಲೇ ಅದೊಂಥರ ಚೇಂಜ್ ತರ ಆಗಿತ್ತು. ಈಗ ಹೊಸ ಗಾಳಿ, ಹೊಸ ವಾತಾವರಣ, ಈಗ ಸಂತೋಷ ಆಗಿದ್ದಾನೆ ಅಭಿಮನ್ಯು.